ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಆಗಸ್ಟ್ 22ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಹಣ ಯಾರಿಗೆ ಇನ್ನೂ ಬಂದಿಲ್ವೋ, 32ನೇ ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಹಣ ಆಗಿರ್ಬೋದು, ಇನ್ನೂ ಯಾರಿಗೆ ಬಂದಿಲ್ವೋ ಅಂತವರ ಖಾತೆಗಳಿಗೆ ಇವತ್ತು ರಿಲೀಸ್ ಆಗ್ತಿರುವಂತದ್ದು. ಹಾಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು 30, 31 ಏನು ಪೆಂಡಿಂಗ್ ಇತ್ತು ಆ ಒಂದು ಹಣನೂ ಕೂಡ ಇವತ್ತು ರಿಲೀಸ್ ಆಗ್ತಿರುವಂತದ್ದು. 32ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇದ್ದಂತಹ ಆ ಒಟ್ಟು ಹಣನೂ ಕೂಡ ಇವತ್ತು ರಿಲೀಸ್ ಮಾಡ್ತಿದ್ದಾರೆ. ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ರಿಲೀಸ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ಬಾಗಲಕೋಟೆ, ಹಾವೇರಿ, ಬೆಳಗಾವಿ, ಕೋಲಾರ, ಗದಗ, ಕಲಬುರಗಿ, ವಿಜಯನಗರ, ಧಾರವಾಡ, ಕೊನೆಯದಾಗಿ ಬಳ್ಳಾರಿ ಅಂತ ಹೇಳಿದ್ದಾರೆ. ಈ ಇಷ್ಟು ಜಿಲ್ಲೆಗಳಿಗೆ 30, 31ನೇ ಕಂತಿನ ಹಣ ಏನು ಪೆಂಡಿಂಗ್ ಇತ್ತು ಆ ಹಣನೂ ಕೂಡ 32ನೇ ಕಂತಿನ ಹಣದ ಜೊತೆಗೆ ಬಿಡುಗಡೆ ಮಾಡ್ತಿರುವಂತದ್ದು. ಇನ್ನು ಯಾರಿಗೆ ಹಣ ಬಂದಿಲ್ವೋ ಅಂತವರು ಕಾಯ್ತಾ ಇರಿ. ಯಾವ ಟೈಮಲ್ಲಾದ್ರೂ ಇವತ್ತು ಹಣ ನಿಮ್ಮ ಖಾತೆಗಳಿಗೆ ಬರಬಹುದು. ಕೆಲವೊಬ್ಬರಿಗೆ 3 ಕಂತಿನ ಹಣ ಆಗಿರ್ಬೋದು, ಇನ್ನು ಕೆಲವರಿಗೆ 2 ಕಂತಿರ್ಬೋದು, ಇನ್ನು ಕೆಲವರಿಗೆ ರೀಸೆಂಟ್ ಆದ 32ನೇ ಕಂತಿನ ಹಣನೂ ಬರಬಹುದು. ಅಂದರೆ ಕೆಲವರಿಗೆ 3 ಕಂತಿಂದ ಅಂದ್ರೆ 6,000 ಬರ್ಬೋದು, 2 ಕಂತಿಂದು ಹಣ ಆಗಿದ್ರೆ 4,000 ಬರ್ಬೋದು, 1 ಕಂತಿಂದು ಹಣ ಆಗಿದ್ರೆ 2,000 ಬರ್ಬೋದು. ಈ ರೀತಿ ಹಣ ಜಮಾ ಆಗುತ್ತೆ. ಯಾರಿಗೆ ಯಾವ್ಯಾವ ಕಂತಿನ ಹಣ ಬಂದಿಲ್ವೋ ಆ ಒಂದು ಕಂತಿನ ಹಣ ಇವತ್ತು ಬಿಡುಗಡೆ ಮಾಡ್ತಿರುವಂತದ್ದು. ಆದಷ್ಟು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಹಾಗೆ ಅಕೌಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಹಾಗೆ 32ನೇ ಕಂತಿನ ಹಣನೂ ಕೂಡ ಕ್ರೆಡಿಟ್ ಆಗಬಹುದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಮರಣವನ್ನು ಹೊಂದಿರ್ತಾರೋ ಅಂತವರ ಲಿಸ್ಟ್ ಅನ್ನು ಆಲ್ರೆಡಿ ತೆಗೆದುಹಾಕಿದ್ದಾರೆ. ಅಂತವರಿಗಂತರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಹೋಗೋದಿಲ್ಲ. ಹಾಗೆ GST ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು ಅಂತವರ ಲಿಸ್ಟ್ ಅನ್ನು ಆಲ್ರೆಡಿ ಕೈ ಬಿಟ್ಟಿದ್ದಾರೆ. ಹಾಗೆ ಇದರ ಜೊತೆಗೇನೆ ಹೊರ ರಾಜ್ಯದವರು ಬಂದು ಕೂಡ ನಮ್ಮ ರಾಜ್ಯದಲ್ಲಿ ವಾಸಿಸುತ್ತಿದ್ದಾರಲ್ಲ ಅಂತವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ರೂಪಾಯಿ ಹಣ ಹೋಗೋದಿಲ್ಲ. ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಹತೆಯನ್ನು ಹೊಂದಿರ್ತಾರೋ ಅಂತವರ ಖಾತೆಗಳಿಗೆ ಮಾತ್ರ ಹಣ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನೇನು 33ನೇ ಕಂತಿನ ಹಣ ಸದ್ಯಕ್ಕೆ ನಿನ್ನೆ ದಿವಸ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಿಡುಗಡೆ ಮಾಡಬೇಕಿತ್ತು. ಆದ್ರೆ ಯಾವುದೋ ಒಂದು ಕಾರಣಾಂತರದಿಂದ ಬಿಡುಗಡೆ ಆಗಿಲ್ಲ. ಆ ಒಂದು ಹಣನೂ ಕೂಡ ಆಗಸ್ಟ್ ತಿಂಗಳ ಕೊನೆಯ ವಾರದೊಳಗೆ ಬಂದ್ರೆ ಬರಬಹುದು ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲೇ ಬಿಡುಗಡೆ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 32ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇದ್ದಂತಹ ಹಣನೂ ಕೂಡ ಇವತ್ತು ರಿಲೀಸ್ ಮಾಡ್ತಿರುವಂತದ್ದು. ಆದಷ್ಟು ನೀವು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಾದ್ರೂ ನಿಮ್ಮ ಖಾತೆಗಳಿಗೆ ಬರಬಹುದು. ಹಾಗೆ ಅಕೌಂಟ್ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರಬಹುದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ ನ್ಯೂಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.